ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರಗಳು. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಶೋಲ್ಡರ್ ಪಫ್ ಸ್ಲೀವ್ ಕಟ್ಟಿಂಗಿನ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸುಂದರವಾದಂತಹ ಶೋಲ್ಡರ್ ಪಫ್ ಸ್ಲೀವ್ ಡಿಸೈನ್ನ ಕಂಪ್ಲೀಟಾಗಿ ನೋಡ್ರಿ. ಕೊನೆವರೆಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡ್ರಿ. ಇದೇ ರೀತಿ ಡೈಲಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ, ನೋಡ್ರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಸ್ಲೀವ್ ಮಾರ್ಕ್ನ ಹಾಕೊಳ್ತಾ ಇದ್ದೀನಿ. ಬನ್ರಿ, ಬಟ್ಟೆನ ಮಡಚ್ಕೊಂಡು ಇವಾಗ ಸ್ಲೀವ್ ಸೈಜ್ನ ನೋಡ್ಕೊಳ್ಳೋಣ್ರಿ. ಬನ್ರಿ, ಇದಕ್ಕೆ ಸ್ಲೀವ್ಗಿಂತನೂ 3 ಇಂಚ್ ಎಕ್ಸ್ಟ್ರಾ ಇರಬೇಕು ಫ್ರೆಂಡ್ಸ್. ಅವ್ರ ಸ್ಲೀವ್ 8 ಇಂಚ್ ಇದೆ ಫ್ರೆಂಡ್ಸ್, 8 ಇಂಚ್ ಇದೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಫ್ರೆಂಡ್ಸ್, ಸ್ವಲ್ಪ ಮಡಚ್ಕೊಳ್ಳೋದಕ್ಕೆ ಮತ್ತು ಹೊಲಿಗೆ ಹೋಗೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ನೋಡ್ರಿ. ಮತ್ತು 3 ಇಂಚ್ ಪಫ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಬೇಕು ನೋಡ್ರಿ. 2.5 ಅಥವಾ 3 ಇಂಚ್ ಆದ್ರೇ ನೋಡ್ರಿ. 3 ಇಂಚ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇದು 9 ಇಂಚ್ ತೋಳಿಂದ ಸೈಜ್ ಟಿಕ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈ ಸೈಡ್ ಬಂದು ಫ್ರೆಂಡ್ಸ್, ತೋಳು ಎಷ್ಟು ಇಂಚ್ ಹಾಕೊಂಡಿರ್ತೀವಲ್ಲ ಅದಕ್ಕಿಂತ 2.5 ಇಂಚ್ ಡಿಸ್ಟೆನ್ಸ್ ಇರಬೇಕು ನೋಡ್ರಿ. ಸ್ಲೀವ್ ಮಾರ್ಕ್ ನೋಡ್ರಿ, 3 ಇಂಚಿಗೆ ಟಿಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಈ ಶೇಪಲ್ಲಿ ಬರ್ಕೊಂಡ್ರೆ ಇವಾಗ ಮುಂಚೆ ನಾವು ಸ್ಲೀವ್ ಹೇಗಿದೆ ಅಲ್ವಾ ಆ ಥರ ಸ್ಲೀವ್ ಮಾರ್ಕ್ನ ಹಾಕ್ಕೊಳ್ಳೋಣ್ರಿ. ನೋಡ್ರಿ, ಸ್ಲೀವ್ ಮಾರ್ಕ್ನ ಚೆನ್ನಾಗಿ ಹಾಕ್ಕೊಂಡು ಅಳತೆ ತಗೊಂಡು ಸ್ಲೀವ್ ಮಾರ್ಕ್ನ ಹಾಕೋತಿರಲ್ಲ ಎಲ್ಲ ಬ್ಲೌಸಿಗೆ, ಅದೇ ಥರ ಹಾಕ್ಕೊಳ್ರಿ. ನೋಡ್ರಿ, 3 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ವ, ಈ ಥರ ಆಕಾರ ಕೊಡ್ಬೇಕು ನೋಡ್ರಿ. ಅದಕ್ಕೆ ಸೇಪ್ ಕೊಡ್ಬೇಕು ನೋಡ್ರಿ. ರೌಂಡ್ ಸೇಪಲ್ಲಿ ಈ ಥರ ಮಾಡಬೇಕು ನೋಡ್ರಿ. ಈ ಥರ ಮಾರ್ಕ್ ಮಾಡಿಕೊಂಡು ಮುಂಭಾಗನ ನಂತರನೂ ಕಟ್ ಮಾಡ್ಕೊಳ್ಬೇಕು ಅಥವಾ ಈಗ ಕಟ್ ಮಾಡ್ಕೊಳ್ಬೇಕು, ಬರುತ್ತೆ ನೋಡ್ರಿ. ನಿಮ್ಮ ಅನುಕೂಲನ ನೋಡ್ರಿ. ಇವಾಗ ಈ ಟ್ರೆಂಡಿಂಗಲ್ಲಿರುವಂಥ ಸ್ಲೀವ್ ಕಟ್ಟಿಂಗ್ ನೋಡ್ರಿ ಫ್ರೆಂಡ್ಸ್. ಇದು ಎಲ್ಲರೂ ಇದೇ ಥರ ಸ್ಲೀವ್ನ ಕೇಳ್ತಾರೆ ಫ್ರೆಂಡ್ಸ್. ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ್ರಿ ಸೆಂಟ್ರಿಗೆ. ಈ ಥರ ಸ್ಲೀವ್ ಕಟ್ಟಿಂಗ್ಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ರೇ ನಡೆಯುತ್ತೆ ನೋಡ್ರಿ. ಮುಂಭಾಗನ ನಾನು ಕಟ್ ಮಾಡ್ಕೋತೀನಿ ನೋಡ್ರಿ. ಸ್ಲೀವ್ ಕಟ್ಟಿಂಗ್ ರೆಡಿ ಆಯಿತು.
ಸ್ಟಿಚಿಂಗ್ ಮಾಡ್ಕೊಳ್ಳೋದು ಬನ್ನಿರಿ. ಎರಡು ಸೇರಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿರಿ.